ಹಲೋ, ವೆಲ್ಕಮ್ ಆಲ್. ಹೇಗಿದ್ದೀರಾ ಎಲ್ಲರೂ? ನಾವಿವತ್ತು ಗಣೇಶ ತರೋಣ ಅಂತ ಮಾರ್ಕೆಟಿಗೆ ಹೊರಟಿದ್ವಿ. ಹಾಗೆ ಈ ಹಬ್ಬದ ಟೈಮಲ್ಲಿ ನಮ್ಮ ಹಾಸನ ಮಾರ್ಕೆಟ್ ಹೇಗಿರುತ್ತೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲಿ ನೋಡಿದ್ರೂ ನಮ್ಮ ಗೌರಿ ಗಣೇಶ ವಿಗ್ರಹ ಕಾಣಸಿಗುತ್ತವೆ. ಎಷ್ಟು ನೋಡ್ತಿದ್ರು ಒಂದಕ್ಕಿಂತ ಒಂದು ಹೆಚ್ಚು ಚೆನ್ನಾಗಿ ಕಾಣ್ತಿತ್ತು. ನಾವು ಯಾವ ಥರ ತಗೋಬೇಕು ಅಂತ ಅರ್ಧಕ್ಕರ್ಧ ಕನ್ಫ್ಯೂಷನಲ್ಲೇ ಹುಡುಕಾಡ್ತಾ ಕೂತಿದ್ವಿ. ಅಷ್ಟೊಂದು ಚೆನ್ನಾಗಿತ್ತು ನಮ್ಮ ಗಣೇಶ ಮೂರ್ತಿ. ನಾವು ಸ್ವಲ್ಪ ಲೇಟಾಗಿ ಮಾರ್ಕೆಟಿಗೆ ಹೋಗಿದ್ದರಿಂದ ಮಾರ್ಕೆಟ್ ಸ್ವಲ್ಪ ಫ್ರೀಯಾಗೇ ಇತ್ತು. ಹಾಗಾಗಿ ನಮಗೇನು ಬೇಕೋ ಅದನ್ನು ನೀಟಾಗಿ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಎಷ್ಟೊಂದು ಚೆನ್ನಾಗಿದೆ ನೋಡಿ ಹೂವಿನ ಹಾರಗಳು. ಒಂದಕ್ಕಿಂತ ಒಂದು ತುಂಬಾ ಚೆನ್ನಾಗಿತ್ತು. ಹೂಗಳು ಅಷ್ಟೇ, ಯಾವ್ದು ತಗೊಳ್ಳೋಣ ಯಾವ್ದು ಬಿಡೋಣ ಅನ್ನೋ ಅಷ್ಟು ಕನ್ಫ್ಯೂಷನ್ ಮಾಡ್ತಿದ್ವು. ನೋಡೋಕ್ಕೆ ಚೆನ್ನಾಗಿರೋ ಈ ಹೂಗಳನ್ನ ತಗೊಳ್ಳೋದು ಮಾತ್ರ ತುಂಬಾ ಕಷ್ಟ. ಯಾಕಂದರೆ ಅಷ್ಟೊಂದು ರೇಟ್ ಆಗಿರ್ತವೆ ಈ ಹಬ್ಬದ ಟೈಮಲ್ಲಿ. ಹಾಗೂ ಹೀಗೂ ಎಲ್ಲ ಪರ್ಚೇಸ್ ಮಾಡಿ ಮನೆಗೆ ಗಣಪನ ಇಟ್ಕೊಂಡು ಹೊರಟ್ವಿ. ನಮ್ಮ ಭಾವ ಗಣಪನ ತಂದರೆ ನಮ್ಮ ಯಜಮಾನರು ಗೌರಿನ ತಗೊಬಂದರು. ಆಮೇಲೆ ಅವ್ರ ಕಾಲಿಗೆ ನೀರು ಹಾಕಿ ಗೌರಿ ಗಣೇಶನ ಮನೆಗೆ ವೆಲ್ಕಮ್ ಮಾಡಿದ್ವಿ. ಗೌರಿ ಗಣೇಶಗೆ ದೃಷ್ಟಿ ನಿವಳಿಸಿ ಮನೆ ಒಳಗಡೆ ಕರೆಸ್ಕೊಂಡ್ವಿ. ನಮ್ಮನೆ ಗಣೇಶನ ಅಲಂಕಾರ ಮಾಡಿ ಆಮೇಲೆ ನೈವೇದ್ಯನೆಲ್ಲ ಇಟ್ಟು ಗಣಪತಿಗೆ ಪೂಜೆ ಮಾಡಿದ್ವಿ. ನಮ್ಮ ಗಣೇಶನ 3 ದಿವಸ ತುಂಬಾ ಚೆನ್ನಾಗಿ ನೋಡಿಕೊಂಡು ಆಮೇಲೆ ವಿಸರ್ಜನೆ ಮಾಡೋಣ ಅಂತ ಹೊರಟ್ವಿ. ನಮ್ಮ ಗಣೇಶನಿಗೆ ಪೂಜೆನೆಲ್ಲ ಮುಗಿಸ್ಕೊಂಡು ಹೊರಗಡೆ ಕರ್ಕೊಬಂದು ನಿವುಳಿಸಿ ಕಾಯಿ ಹೊಡೆದ್ವಿ. ಎಲ್ಲರೂ ಗಣೇಶನ ಕಾರಲ್ಲಿ ಕೂರಿಸ್ಕೊಂಡು ಕೆರೆ ಹತ್ರ ಹೊರಟ್ವಿ.